ಇಡೀ ನಮ್ಮ ರಾಜ್ಯದಲ್ಲಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಈ ಒಂದು ಸಂಘಟನೆ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ಕರೆ ಮೇರೆಗೆ ಏನಿವತ್ತು ಸಂಸತ್ನಲ್ಲಿ ಸಂವಿಧಾನದ 75ನೇ ವರ್ಷಾಚರಣೆಯ ಒಂದು ಚರ್ಚೆಯಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಕುಚೋದ್ಯದ ಒಂದು ಮಾತುಗಳು ಹೇಳಿದ್ದಾರೆ. ಅವ್ರು ಗೇಲಿ ಮಾಡ್ತಕ್ಕಂಥ ಪದಗಳು ಉಪಯೋಗಿಸಿದ್ದಾರೆ. ಇದು ಒಂದು ಗೃಹ ಸಚಿವರಿಗೆ ಲಾಯಕಾದಂಥ ಮಾತುಗಳಲ್ಲ. ಇದು ನಮ್ಮ ದೇಶದ ಇಡೀ ಜನರನ್ನು ಇವತ್ತು ಅವರ ಭಾವನೆಗಳನ್ನು ಇವತ್ತು ಕೆಲಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಸ್ಪಾಂಟೇನಿಯಸ್ ಆಗಿ ಸ್ವಯಂ ಪ್ರೇರಿತವಾಗಿ ಇವತ್ತು ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಏನು ಅಮಿತ್ ಶಾ ಅವರು ಇವತ್ತು ಅವಹೇಳನಕಾರಿಯಾಗಿ ಇವತ್ತು ಮಾತಾಡಿದರೆ ಅದನ್ನು ಖಂಡಿಸಿ ಇವತ್ತು ಎಲ್ಲ ಕಡೆ ಕೂಡ ಹೋರಾಟಗಳು ನಡೀತಾ ಇದೆ. ಇದರಲ್ಲಿ ಬರೀ ದಲಿತ ಹಕ್ಕುಗಳ ಸಮಿತಿ ಮಾತ್ರ ಅಲ್ಲ, ಹಲವಾರು DSSನ ಸಂಘಟನೆಗಳು, ಸಮಾನ ಮನಸ್ಕ ಸಂಘಟನೆಗಳು, ಇವತ್ತು ಸಾಂಸ್ಕೃತಿಕ ಸಂಘಟನೆಗಳು, ಯುವಜನ ಸಂಘಟನೆ ಎಲ್ಲರೂ ಕೂಡ ಇವತ್ತು ಸೇರಿಕೊಂಡು ಇವತ್ತು ಮಾಡಿದೆ. ಅದು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಇಂಡಿಯಾ ಕೂಟದ ಎಲ್ಲ ಪಕ್ಷಗಳು ಇವತ್ತು ಕಮ್ಯುನಿಸ್ಟ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಅಖಿಲೇಶ್ ಯಾದವ್ನ ಇವತ್ತು ಸಮಾಜವಾದಿ ಪಾರ್ಟಿ ಇರ್ಬೋದು, TMC ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಅಮಿತ್ ಶಾ ಅವರು ಆಡಿರ್ತಕ್ಕಂಥ ಮಾತುಗಳು ವಾಪಸ್ ಪಡಿಬೇಕು, ಕ್ಷಮೆ ಕೋರಬೇಕು ಮತ್ತು ಅವರ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಡಬೇಕಂತ ಇವತ್ತು ಒತ್ತಾಯ ಮಾಡ್ತಾಯಿದ್ದಾರೆ. ಜೊತೆಗೆ ಅವರು ಏನಾದರೂ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಅವ್ರ ಮೇಲೆ ಸ್ವಯಂ ಪ್ರೇರಿತವಾಗಿ ಆ್ಯಕ್ಷನ್ ತೊಗೊಂಡು ಅವ್ರನ್ನ ವಜಾ ಮಾಡಬೇಕಂತೇಳಿ ಈ ಮುಖಾಂತರ ನಾವು ಇವತ್ತು ಒತ್ತಾಯ ಮಾಡ್ತೇವೆ. ಯಾಕಂತೇಳಿದ್ರೆ ಅಮಿತ್ ಶಾ ಅವರು ಆಡಿರ್ತಕ್ಕಂಥ ಮಾತುಗಳು ಅಪ್ಪಿತಪ್ಪಿ ಬಂದಿರತಕ್ಕಂಥದ್ದಲ್ಲ, ಅದು ಅವರ ಒಂದು ಮನಸ್ಥಿತಿಯಿಂದ ಬಂದಿರತಕ್ಕಂಥದ್ದು, ಅವ್ರ ಮೆಂಟಾಲಿಟಿ. ಅವ್ರು ಏನಿದ್ರು ಕೂಡ ಸಂವಿಧಾನದ ವಿರೋಧಿಗಳು. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಬರೀ ಇವತ್ತು ಮನುಸ್ಮೃತಿ, ವರ್ಣಾಶ್ರಮದ ಪದ್ಧತಿ ಮತ್ತೆ ನಮ್ಮ ದೇಶದಲ್ಲಿ ತಗೊಂಡು ಬರೋದಕ್ಕಿರ್ತಕ್ಕಂಥ ಒಂದು ವಿಧಿ ಇದು. ಇವತ್ತು ಅಂಬೇಡ್ಕರ್ನ ಇವತ್ತು ಹೀಯಾಳಿಸ್ತಕ್ಕಂಥ ಒಂದು ಕೆಲಸ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಅವರ ಬೆಂಬಲಿಗರು ಏನಿದ್ದಾರೆ, ನಾವು ಬರೀ ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತಾಡ್ತಾ ಇರ್ಬೋದು, ಸ್ಕೀಮ್ಗಳು ಮಾಡ್ಬೋದು, ಆದರೆ ನಿಜವಾಗಿ ಕೂಡ ನಾವು ಅಂಬೇಡ್ಕರ್ ವಿರೋಧಿಗಳು ಅಂತೇಳಿ ಅವರ ಒಂದು ಬೆಂಬಲಿಗರಿಗೆ ಸಂತೋಷ ಪಡಿಸೋದು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇದು ತಪ್ಪಿ ಬಂದಿರತಕ್ಕಂಥದ್ದಲ್ಲ. ಆದ್ದರಿಂದ ಇವತ್ತು ಇದಕ್ಕೆ ಮೊದಲು ಕೂಡ ಹಲವಾರು ಜನ ಹೇಳಿದ್ದಾರೆ. ಅನಂತಕುಮಾರ್ ಹೆಗ್ಡೆ ನಾನು ಸೀಟ್ ಬಂದರೆ ಬದಲಾವಣೆ ಮಾಡ್ತೀವಿ ಸಂವಿಧಾನ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳು ಇತ್ತೀಚೆಗೆ ಹೇಳಿದ್ದಾರೆ ನಮ್ಮ ಪರವಾಗಿರ್ತಕ್ಕಂಥ ಸಂವಿಧಾನ ಬರಬೇಕಂತ. ಏನು ಸರ್ ಅದಕ್ಕೆ ಅರ್ಥ? ನಮ್ಮ ಪರವಾಗಿ ಅಂತ ಹೇಳಿದ್ರೆ ಅದು ವರ್ಣಾಶ್ರಮ ಪದ್ಧತಿ ಬರ್ಬೇಕಂತೇಳಿ. ಈಗಿನ ಸಂವಿಧಾನ ಯಾರಿಗೂ ಇವತ್ತು ನ್ಯಾಯ ಕೊಟ್ಟಿಲ್ವಾ, ಕೆಲಸ ಕೊಟ್ಟಿಲ್ವಾ, ಭೂಮಿ ಕೊಟ್ಟಿಲ್ವಾ, ಎಲ್ಲ ಕೊಟ್ಟಿದೆ. ಆದ್ದರಿಂದ ಇವತ್ತು ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಇವತ್ತು ಪ್ರಧಾನಮಂತ್ರಿಗಳು ಅವರು ಇವತ್ತು ಅವನ್ನ ವಜಾ ಮಾಡಬೇಕು. ಅವ್ರೇನಾರು ರಾಜೀನಾಮೆ ಕೊಟ್ಟಿದ್ರೆ ವಜಾ ಮಾಡಬೇಕು. ಜೊತೆಗೆ ಇವತ್ತು ವಿಧಾನ ಪರಿಷತ್ನಲ್ಲಿ ಬೆಳಗಾಂ ಸೆಷನ್ನಲ್ಲಿ CT ರವರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಯಾವ ರೀತಿ ಅವರು ರೋಡಲ್ಲಿ ಇವತ್ತು ಬೀದಿ ಗಲಾಟೆಯಲ್ಲಿ ಎಬ್ಬಿಸ್ತಾರೆ ಅಂತೇಳಿ. ಅವ್ರು ಬೀದಿನಲ್ಲಿ ಕೂಡ ಗಲಾಟೆ ಮಾಡ್ತಾರೆ, ಇವತ್ತು ಪರಿಷತ್ನಲ್ಲಿ ಕೂಡ ಗಲಾಟೆ ಮಾಡಿ ಇವತ್ತು ಹೆಬ್ಬಾಳ್ಕರ್ ಅವ್ರನ್ನ ಇವತ್ತು ಅನುಚಿತವಾಗಿ ನಾವು ಅದನ್ನು ರಿಪೀಟ್ ಮಾಡೋಕ್ಕಾಗಲ್ಲ ಅಂಥ ಒಂದು ಪದವನ್ನು ಒಂದು ಮಹಿಳೆ ಬಗ್ಗೆ ಹೇಳಿದ್ದಾರೆ, ಒಬ್ಬ ಮಂತ್ರಿ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದರೆ ಯಾವ ಮಟ್ಟಕ್ಕೆ CT ರವರು ಇಳಿದಿದ್ದಾರೆ ಅನ್ನೋದು